ಕಿತ್ತೂರಾಣಿ ಚೆನ್ನಮ್ಮ ತಾಯಿಯವರು. ಇವರು 4 ಜನ ನಮ್ಮ ಪಂಚಮಸಾಲಿ ಸಮುದಾಯದವರು. ಈ 4 ಜನ ತಾಯಂದಿರನ್ನ ಸ್ಮರಣೆ ಮಾಡಿಕೊಂಡು ಭೂಮಿ ತಾಯಿಯ ಚೊಚ್ಚಲು ಮಕ್ಕಳಾಗಿರ್ತಕ್ಕಂಥ ನಮ್ಮ ಪಂಚಮಸಾಲಿಗಳು, ಆ ಪಂಚಮಸಾಲಿಗಳ ಉಪನಾಮಗಳಾಗಿರ್ತಕ್ಕಂಥ ಮಲೆನಾಡಿನ ಮಲೆಗೌಡರು, ಕಲ್ಯಾಣ ಕರ್ನಾಟಕದ ದೀಕ್ಷಾ ಲಿಂಗಾಯತರು, ಮೈಸೂರು ಪ್ರಾಂತದ ಗೌಡ ಲಿಂಗಾಯತರು, ಇವರೆಲ್ಲರಿಗೂ ಸಹ ಶಿಕ್ಷಣಕ್ಕೋಸ್ಕರವಾಗಿ ಮಕ್ಕಳಿಗೆ, ಉದ್ಯೋಗದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಕೊಟ್ಟಾಗಿ ನನಗೂ 2A ಮೀಸಲಾತಿ ಪಾಸ್ ಸಿಗಬೇಕೆನ್ನುವಂಥ ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಕಳೆದ 3.5 ವರ್ಷಗಳ ಕಾಲ ನಾವೆಲ್ಲರೂ ಸಹ ಇಡೀ ನಾಡಿನ ಜನತೆ ಒಗ್ಗಟ್ಟಾಗಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ನೀವೆಲ್ಲರೂ ಈಗಾಗಲೇ ನಿಮ್ಮ ಸಂಬಂಧಿಗಳ ಮೂಲಕವಾಗಿ ನೀವುಗಳು ಬಂದು ಬೆಂಬಲ ಕೊಟ್ಟಿದ್ದೀವಿ. ಅದು ಅಧಿಕೃತವಾಗಿ ನಮ್ಮ ಕಾನೂನು ಪಂಡಿತರಾಗಿರ್ತಕ್ಕಂಥ ವಕೀಲರ ಬೆಂಬಲವನ್ನು ಪಡೆದು ಸರ್ಕಾರ ಕಣ್ಣು ತೆಗೆಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಒಂದು ವಕೀಲರದೇ ಒಂದು ಸಭೆ ಕರೆಯಬೇಕೆನ್ನುವಂಥ ಬಹಳ ದೊಡ್ಡ ದಿನಗಳ ಆಸೆ ಇತ್ತು. ಆದ ಕಾಲ ಕೂಡ ಬಂದಿರಲಿಲ್ಲ. ಆ ಹಿನ್ನೆಲೆ ಒಳಗೆ ಈ ಒಂದು ಜವಾಬ್ದಾರಿ ಹೊತ್ತುಬಿಟ್ಟು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಕೀಲರು ನಮ್ಮ ಹುಬ್ಬಳ್ಳಿಯಲ್ಲೇ ಶುರು ಮಾಡೋಣ ಮತ್ತು ಸಭೆ ತೀರ್ಮಾನ ಕೈಗೊಂಡಾಗ ಮೊಟ್ಟ ಮೊದಲ ಬಾರಿಗೆ ಪಂಚಮಸಾಲಿಗಳು ಬೇರೆ ವಿಷಯಕ್ಕೆ ಮೀಟಿಂಗ್ ಕರೆದಿಲ್ಲ. ಉದ್ದೇಶ ನಮ್ಮ ಸಮಾಜದ ಮೀಸಲಾತಿಗೆ ನಿಮ್ಮೆಲ್ಲರ ಒಂದು ಸಾತ್ವಿಕ ಬೆಂಬಲ, ಸರ್ಕಾರಕ್ಕೆ ನಿಮ್ಮ ಹಕ್ಕನ್ನು ಮುಡಿಸಲಿಕ್ಕೋಸ್ಕರ ಕರೆದಿರ್ತಕ್ಕಂಥ ಈ ಲಿಂಗಾಯತ ಪಂಚಮಸಾಲಿ ವಕೀಲರ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಕೊಡ್ಲಿಯವರಾಗಿರ್ಬೋದು, ಮತ್ತು ನಮ್ಮ ನರಗುಂದವರಾಗಿರ್ಬೋದು, ಬಡಿಗರಾಗಿರ್ಬೋದು, ಮತ್ತು ಆಗಲಿಂದ ಬಂದಿರತಕ್ಕಂಥ ಕೊತ್ತಂಬರಿಯವರಾಗಿರ್ಬೋದು, ನಮ್ಮ ಶ್ರೀಪೀಠದ ಕಾನೂನು ಸಲಹೆಗಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪಾಟೀಲರು, ನಮ್ಮ ಧಾರವಾಡ ಜಿಲ್ಲೆಯ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಬಾವಿಕಡರು, ಈ ಒಂದು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಸಹಜವಾಗಿ ಈಗ ಒಂದು ಸಭೆ ಮಾಡಿದಾಗ ಪರಿಚಯ ಆದಂಥ ನಮ್ಮ ಹನುಮಂತಪ್ಪ ಶಿಗ್ರವಾಗಿರ್ಬೋದು, ನಮ್ಮ ಮುದಿಗೌಡರಾಗಿರ್ಬೋದು, ನಮ್ಮ ಒಂಬಳವರಾಗಿರ್ಬೋದು, ಇವರೆಲ್ಲರಿಗೆ ನಮ್ಮ ಮಹಿಳೆಯರ ಮುಖಾಂತರ ಪರಿಚಯ ಆದರು. ಹಿಂಗೆಲ್ಲ ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡೋ ಸ್ವಾಮೀಜಿ ಅಂದರು, ನೀವು ಯಾಕೆ ಸಭೆ ಮಾಡುವಂದಾಗ ಇವರೆಲ್ಲರೂ ಕೂಡಿ ಮಾರಣ ಸ್ವಾಮೀಜಿ ಆ ದಿನಾಂಕ ಮತ್ತೆ ಮುಂದಾಗ್ತಾ ಇತ್ತು. ಮತ್ತೆ ನಾನು ಹಾಗೂ ನೋಡ್ಬಿಟ್ಟಿದ್ದೆ ಫೋನ್ ಮಾಡಿದಾಗ, ನಾನು ಯಾರು ಕೊಡ್ತೀನಿ ಮಾಡ್ಬಿಟ್ಟು ಏನು ಪ್ರಗತಿ ಮಾಡ್ಬಿಡ್ತೇವೆ. ಹಾಗಾಗಿ ಎಲ್ಲರೂ ಕೂಡ್ಕೊಂಡು ಇವತ್ತು ಮೊಟ್ಟ ಮೊದಲ ಇಡೀ ಪಂಚಮಸಾಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಎಲ್ಲರ ಸಮಯವನ್ನು ಬದಿಗೊತ್ತಿ ಸಮಾಜಕ್ಕೋಸ್ಕರ ಬಂದಂಥ ಎಲ್ಲ ನಾಡಿನ ವಿವಿಧ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಸಮಾಜದ ಹಿರಿಯ ವಕೀಲರು, ಕಿರಿಯ ವಕೀಲರು, ವಿಶೇಷವಾಗಿ ದಾವಣಗೆರೆಯಿಂದ ವಕೀಲರು ಬಂದರೆ, ಬೆಳಗಾವಿ ಜಿಲ್ಲೆಯಿಂದ ವಕೀಲರು ಬಂದರೆ, ಬಳ್ಳಾರಿ ಜಿಲ್ಲೆಯಿಂದ ವಕೀಲರು ಬಂದರೆ, ಬೇರೆ ಬೇರೆ ಕಡೆಯಿಂದ ಸಮಾಜದ ಎಲ್ಲ ವಕೀಲರು ಬಂದರೆ, ಮತ್ತು ನಮ್ಮ ಸಮಾಜದ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಅದು ಜನರಲ್ ಸೆಕ್ರೆಟರಿ ಮಹಿಳೆಯರಾಗಿರ್ಬೋದು, ಮಾಧ್ಯಮದ ವಕ್ತಾರಾಗಿರ್ತಕ್ಕಂಥ ಸಿದ್ದೇಗೌಡ ತ್ಯಾಮಗೌಡರಾಗಿರ್ಬೋದು, ಮತ್ತು ಪಂಚಸೇನೆಯ ರಾಜ್ಯಾಧ್ಯಕ್ಷರು ಬಂದರೆ ರುದ್ರಗೌಡರು, ಪಂಚಸೇನೆ ಕಿತ್ತೂರು ಕರ್ನಾಟಕದ ಅಧ್ಯಕ್ಷರು ಬಂದರೆ ಶಶಿಧರ್ ಬೆಂಗಳೂರು ಬಂದರೆ ಎಲ್ಲರೂ ಬಂದರೆ. ಹಾಗಾಗಿ ಮತ್ತು ನಮ್ಮ ದೂರದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು NP ಎಲಿಗಾರ್ ಅವರು ಬಂದರೆ. ಹಾಗಾಗಿ ತಾವೆಲ್ಲರೂ ಬಂದು, ಮತ್ತು ವಿಶೇಷವಾಗಿ ಪಂಚಮಸಾಲಿ ಬಡಿಗೇರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಭೀಮಣ್ಣ ಬಡಿಗೇರ್ ಅವರು ಸಹ ಬಂದರೆ. ಎಲ್ಲರೂ ಬಂದಿರೋ ತಾಯಂದರು ಬಂದರೆ ನಿಮಗೆಲ್ಲ ವಿಷಯ ಮಾಡ್ತೀನಿ. ಪಂಚಮಸಾಲಿಗಳು ಸಂಘಟನೆ ಆಗಬೇಕು ಅಂತೇಳಿ ಎಂದೂ ನಾವು ಆಲೋಚನೆ ಮಾಡಿದವಲ್ಲ. ಎಂದೂ ನಾವು ಪಂಚಮಸಾಲಿಗಳು ನಾವು ಎಲ್ಲರಿಗೆ ಸಂಘಟನೆ ಆಗಬೇಕು ಅಂತೇಳಿ ಎಂದೂ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆ ಮಾಡಿದವಲ್ಲ. ಯಾವತ್ತೂ ನಾವು ಎಲ್ಲರ ಸಂಘಟನೆ ಒಳಗಳನ್ನು ನೋಡಿ ಸಂತೋಷ ಪಟ್ಟಂಥ ಸಮಾಜ ಪಂಚಮಸಾಲಿ ಸಮಾಜ. ಎಲ್ಲ ಸಮಾಜಗಳು ಸಂಘಟನೆ ಆಗಬೇಕಾದ್ರೆ ಅವ್ರ ಸಂಘಟನೆ ಆಗಲಿಕ್ಕೆ ಅವರಿಗೆ ಆರ್ಥಿಕ ಸಹಾಯ ಕೊಟ್ಟವರು ಪಂಚಮಸಾಲಿಗಳು, ಅವರಿಗೆ ಜಾಗ ಕೊಟ್ಟವರು ಪಂಚಮಸಾಲಿಗಳು, ಅವರ ಬೆಳವಣಿಗೆಗೆ ಸಂದರ್ಭ ಬಂದಾಗ ಸರ್ಕಾರದ ಪರವಾಗಿ ಮಾತಾಡೋದು ಪಂಚಮಸಾಲಿಗಳು. ಕರ್ನಾಟಕದ ಎಲ್ಲ ಜಾತಿಗಳ ಸಂಘಟನೆಗಳಿಗೆ ಬಹಳ ದೊಡ್ಡ ಬೆಂಬಲ ಕೊಟ್ಟವರು ಪಂಚಮಸಾಲಿಗಳು. ಅದು ನಾವು ನಮ್ದು ಒಂದು ಸಂಘಟನೆ ಮಾಡಬೇಕು ಅಂತ ಎಂದು ನಮ್ಮ ಮನಸ್ಸಲ್ಲಿ ಯಾರಿಗೂ ಬಂದಿಲ್ಲ. ಯಾಕಂದ್ರೆ ನಾವು 12ನೇ ಶತಮಾನದ ಬಸವಣ್ಣ ಇವನಮ್ಮ ತತ್ವವನ್ನು ಎಲ್ಲರಿಗೂ ನಾವು ಹಾಕ್ಕೊಳ್ಳೋದು. ಮೂಲತಃ ಕೃಷಿಕರು ಬೆಳೆ ಮೇಲೆ ಎಲ್ಲರೂ ಕೊಟ್ಟು ಉಳಿದ ಪಾಲ ಮನೆ ತೆಗೆದುಕೊಳ್ಳುವಂಥ ಸಂಸ್ಕೃತಿ ನಾವು ಊರಾಗಿರ್ತಕ್ಕಂಥ ಎಲ್ಲರಿಗೂ ಆಶೆ ಕೊಟ್ಟು ಉಳಿದ್ರ ಪಾಲನ ಮನೆ ತೆಗೆದುಕೊಳ್ಳುವಂಥ ಕೃಷಿ ಸಂಸ್ಕೃತಿ ಜನ. ಯಾಕೆ ಪಂಚಮಸಾಲಿಗಳ ಸಂಘಟನೆ ಅವಶ್ಯಕತೆ ಇತ್ತು ಅಂತಂದ್ರೆ, ಉಳಿದ ಲಿಂಗಾಯತ ಸಮುದಾಯದವರು ಸ್ವತಂತ್ರ ಪೂರ್ವದಲ್ಲೇ ಪ್ರತ್ಯೇಕ ಸಂಘಟನೆ ಮಾಡ್ತಾರೆ. ಈಗೇನು ಬಹಳ ಲಿಂಗಾಯತ ನಾಯಕ ಅಂತ ಹೇಳ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಟಿವಿಗಳಿಗೆ ರಾಜ್ಯ ಅಧಿಕಾರ ಪಡ್ಕೊಂಡು ಮೆರೆದ್ರಲ್ಲ,